ನಾನು ಅಯ್ಯಂದಂಗೆ ಅವಳು ಒಂದಿನ ಚೆನ್ನಾಗಿ ಅಯ್ಯ ಅನ್ಬೇಕು ಕಣೋ. ಅವಳಿಗೆ ಬೀದಿಗೆ ಬಿಡಬೇಕು, ಹಂಗೆ ಮಾಡಬೇಕು. ಹಂಗೆ ಮಾಡಲಿಲ್ಲ ಅಂತಂದರೆ ಅವಳಿಗೆ ಬುದ್ಧಿ ಬರೋದಿಲ್ಲ, ಇವನಿಗೂ ಬುದ್ಧಿ ಬರೋದಿಲ್ಲ. ಅವಳ ಬಂಡವಾಳ ಏನು ಅಂತ ಇವನಿಗೂ ಗೊತ್ತಾಗಿ ಕೈ ಬಿಟ್ಟು ತೆಪ್ಪನಾಗಬೇಕು. ಹಂಗೆ ಮಾಡ್ತೀನಿ ನೋಡು. ಹಂಗೆ ಮಾಡಿ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಲೋಪರ್ ಮುಂಡೆಗೆ. ಇವಳು ಬೀದಿಗೆ ಬಿಡಬೇಕು. ಬೀದಿಗೆ ಬಿದ್ದು ಊಟಕ್ಕಿಲ್ಲ ಅಂತ ಅಲ್ಲೂ ಇಲ್ಲೂ ಮನೆ ಭಿಕ್ಷೆ ಬಿಡಬೇಕು. ಆ ರೀತಿ ಆಗಬೇಕು ಇವಳಿಗೆ. ಆ ಅಣ್ಣಗೆ ಗಂಡಿಗೆ ಗೊತ್ತಿಲ್ಲ, ಯಾಕೆ ಈ ವಿಷಯ ಗೊತ್ತಿಲ್ಲ ಆ ಅಣ್ಣಗೆ. ಅದಕ್ಕೆ ಆ ಅಣ್ಣಯಿಂದ ಫೋನ್ ನಂಬರ್ ಇಸ್ಕೊಂಬಂದಿನಿ. ಆ ಅಣ್ಣಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳು. ಅಣ್ಣ ನೋಡು, ನಾನೊಂದು ಅವಳೊಂದು ಹೆಣ್ಣಾಗಿ ನಾನು ಒಂದು ಹೆಣ್ಣೇನೆ. ಈ ರೀತಿ ನನಗೆ ಮೋಸ ಮಾಡಬಾರ್ದು. ನೋಡು, ನೀನು ಹಿಂಗೆ ಮಾಡ್ತಾ ಇದ್ದಾಳೆ, ಎಚ್ಚರಿಕೆ ತಗೊಳ್ಳೋಣ ಅಂತ. ಅವರು ಭಾಳ ಒಳ್ಳೆ ಮನುಷ್ಯ ಅಂತೆ ಅವರು ಗಂಡ. ಪಾಪ ಅವರು ಇಂಥವೆಲ್ಲನ ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಪಾಪ ಏನೋ ಗೊತ್ತಾಗಿಲ್ಲ. ಅದಕ್ಕೆ ಅವರು ಈ ರೀತಿ ಸುಮ್ಮನಿರೋದು. ಯಾವ ಗಂಡಸ್ತಾನೆ ಸುಮ್ಮನಿರ್ತಾನೆ ಹೇಳು ರೋಜಾ? ಯಾವ ಗಂಡಸೂ ಸುಮ್ಮನೆ ಇರೋದಿಲ್ಲ. ಆದರೆ ಅವ್ರಿಗೆ ಪಾಪ ಸ್ವಲ್ಪ ಗೊತ್ತಾಗದೆ ಇಲ್ಲದಕ್ಕೋಸ್ಕರ ಸುಮ್ಮನೆ ಇರೋದು ಅಷ್ಟೇ. ಗೊತ್ತಾಗೋರಾಗಿದ್ರೆ ಒಂದು ಕ್ಷಣನೂ ಅಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಇವಾಗ ಫೋನ್ ಮಾಡಿ ಆ ಅಣ್ಣನಿಗೆ ಎಲ್ಲ ವಿಷಯ ಹೇಳು. ಅಣ್ಣ ನೋಡೋಣ, ನಿನ್ನ ಹೆಂಡ್ತಿ ಈ ರೀತಿ ಮಾಡ್ತಾ ಇದ್ದಾಳೆ, ನಾನು ಎಷ್ಟು ಬೇಜಾರಲ್ಲಿದ್ದೀನಿ. ನಾನು ಕಣ್ಣೀರು ಹಾಕಿದರೆ ಒಳ್ಳೇದಾಗಲ್ಲ. ಅದು ನಿನ್ನ ಮಗಳಿಗೂ ನಿನ್ನ ಹೆಂಡ್ತಿಗೆ ಏನು ತಪ್ಪಿದ್ದಲ್ಲ ನಾನು ಕಣ್ಣೀರು ಹಾಕಿದ್ದು. ಮುಂದೆ ನಿನಗೂ ಒಬ್ಳು ಮಗಳಿದ್ದಾಳೆ ಅಂತ ಹೇಳಿ ಹೇಳು. ಎಲ್ಲ ಫೋನಾಗೆ ಮಾತಾಡಿ ಹೇಳ್ತೀನಿ. ಸರಿಯಾಗಿ ಹೇಳಿದ್ರೇ ಗೊತ್ತಾಗೋದು ಇವಳಿಗೆ. ಫಸ್ಟು ಫೋನ್ ಮಾಡಿಬಿಟ್ಟು, ನಾನು ರುದ್ರೇಶ್ ಅವ್ರು ಹೆಂಡ್ತಿ, ನನ್ನ ಹೆಸರು ರೋಜಾ ಅಂತ ಹೇಳಿ ಅಣ್ಣ ಅಂತ ಹೇಳಿ ಎಲ್ಲ ಮಾತಾಡು. ಎಲ್ಲ ಮಾತಾಡಿದ್ದಾದಮೇಲೆ ಆಮೇಲೆ ವಿಷಯ ಹೇಳು. ಸಡನ್ನಾಗಿ ಹೇಳಿದ್ರೆ ಯಾರೋ ಏನೋ ಅಮ್ಮಂಗಾಗುತ್ತೆ ಅವ್ರಿಗೆ. ಫಸ್ಟು ಎಲ್ಲ ಹೇಳು ನೀನು. ಹೇಳಿ ಆಮೇಲೆ ಹೇಳ್ಬಿಡು ಅವಳ ವಿಷಯನ. ಫಸ್ಟ್ ಮಾತಾಡಿ. ಇವಾಗ ಹೋಗ್ತೈತಿ ಫೋನು? ಹೋಗ್ತೈತೆ. ಹಲೋ, ನೀವು ಸುರೇಂದ್ರ ಅವರಾ? ಸುರೇಂದ್ರನೇ. ಯಾರಮ್ಮ? ಯಾರು ಫೋನ್ ಮಾಡಿರೋದು? ಅಣ್ಣ, ನನ್ನ ಹೆಸರು ರೋಜಾ ಅಂತ ಹೇಳಿ. ನಾನು ರುದ್ರೇಶ್ ನಿಮ್ಮ ಮನೇಲಿ ಇದ್ದಾರಲ್ಲ, ಅವ್ರ ಹೆಂಡ್ತಿ ಅಣ್ಣ. ಹೇಳಮ್ಮ, ಗೊತ್ತಾಯ್ತು, ಹೇಳು. ರುದ್ರೇಶ್ ಅಣ್ಣ ಏನು ಹೆಂಡ್ತಿನಾ? ಹೇಳಮ್ಮ, ಹೇಳು. ಅಲ್ಲ ಅಣ್ಣ, ನಿನ್ನ ಹೆಂಡ್ತಿ ಇಂಥ ಕೆಲಸ ಮಾಡ್ತಾ ಇದ್ದಾಳಲ್ಲ, ಸ್ವಲ್ಪನಾದರೂ ಏನು ಅನ್ಸಲ್ವೇನಣ್ಣ? ನನಗೆ ಮೋಸ ಮಾಡಿಬಿಟ್ಟು ನನ್ನ ಗಂಡನ ಕರ್ಕೊಂಡೋಗಿ ನನ್ನ ಗಂಡನಿಗೆಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ನಿಮ್ಮ ಮನೇಲಿ ಇಟ್ಕೊಂಡಿದ್ದಾಳಲ್ಲ. ಅಲ್ಲ ಕಣಣ್ಣ, ನೀವೊಬ್ಬರು ಗಂಡಸಾಗಿ ಅಂಥವನ್ನ ಬಂದಿರೋನ್ನ ನಿನ್ನ ಹೆಂಡ್ತಿ ಜೊತೆ ಚೆನ್ನಾಗಿ ಇಟ್ಕೊಂಡು ಇರ್ತೀನಿ ಅಂತ ಬಂದಿರೋನ್ನ ನೀವು ಚೆನ್ನಾಗಿರೋದಕ್ಕೆ ಬಿಟ್ಟಿರಲ್ಲಣ್ಣ. ಅಲ್ಲ ಕಣಣ್ಣ, ನೀವು ಗಂಡನಾಗಿ ಈ ರೀತಿ ಹೆಂಗಣ್ಣ ಸುಮ್ಮನಿದ್ದೀರಾ? ಇಂಥ ಅಕ್ರಮ ಸಂಬಂಧ ಇಟ್ಕೊಂಡು ಅಂಥವ್ರನ್ನ ತಂದು ಮನೆಗೆ ಇಟ್ಕೊಂಡ್ಮೇಲೂ ನೀವು ಹೆಂಗಣ್ಣ ಸುಮ್ಮನೆ ಇದ್ದೀರಾ? ನೀವೊಬ್ಬ ಗಂಡ ಆಗಿ ಇದನ್ನೆಲ್ಲ ನೀವು ಒಬ್ಸರ್ವ್ ಮಾಡೇ ಇಲ್ಲ. ಅವಳ ಮಧ್ಯನೂ ರುದ್ರೇಶ್ ಮಧ್ಯನೂ ಏನೈತೆ ಅಂತೇಳಿ ನೀವು ಒಬ್ಸರ್ವ್ ಮಾಡಿಲ್ವೇನಣ್ಣ? ನಾನು ತುಂಬ ಅಯ್ಯ ಅಂದಿದ್ದೇನಣ್ಣ. ನಾನು ಎಷ್ಟು ಬೇಜಾರಲ್ಲಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗೈತೆ ನನಗೆ. ನಾನು ಅಯ್ಯ ಅಂದಂಗೆ ನಿನ್ನ ಮಗಳು ನಿನ್ನ ಹೆಂಡ್ತಿ ಅಯ್ಯ ಅಂತಾರೆ. ನಾನು ಎಷ್ಟು ಇವತ್ತು ದುಃಖದಲ್ಲಿದ್ದೀನಿ ಅಂದರೆ ನಿಜವಾಗ್ಲೂ ನನ್ನ ಅಯ್ಯ ಅನ್ಸಿದ್ದೇನೆ. ನಿನ್ನ ಹೆಂಡ್ತಿಗೆ ಒಳ್ಳೇದಾಗಲ್ಲ, ಹಾಳಾಗಿ ಹೋಗ್ತಾಳೆ. ನಾನು ತುಂಬ ನೋವಲ್ಲಿದ್ದೀನಿ. ನನ್ನ ಗಂಡ ಬಿಟ್ಟು ಬಂದು ಆಲೇ ಒಂದು ವಾರದ ಮೇಲಾಯಿತು. ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಗೊತ್ತಾ? ತುಂಬ ಅನುಭವಿಸ್ತಾ ಇದ್ದೀನಿ ನಾನು. ತುಂಬ ಇಲ್ಲೋಡು ನಿಜವಾಗ್ಲೂ ಬೇಜಾರಾದಂಗೆ ಆಗ್ತೈತೆ. ಈ ರೀತಿ ಮಾಡೋದಕ್ಕೆ ಅವಳಿಗೆ ಹೆಂಗಾದ್ರೂ ಮನ್ಸು ಬಂತಣ್ಣ? ಈ ರೀತಿ ಮೋಸ ಮಾಡ್ತಾ ಇದ್ದಾಳೆ ನಿನಗೆ ಅವಳು, ನಿನ್ನ ಹೆಂಡ್ತಿ. ಈ ವಿಷಯ ನನಗೆ ಈಗಲೂ ಗೊತ್ತಾಯ್ತಮ್ಮ. ಈಗ ಗೊತ್ತಾಯ್ತು. ಅದಕ್ಕೆ ನಾನು ಒಬ್ಸರ್ವ್ ಮಾಡೋಣ ಸುಮ್ಮನೆ ಇವಾಗ ಹೋಗಿ ಸಡನ್ನಾಗಿ ಕೇಳಿದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ತಿರ್ಗೊಡ್ದು ಬಿಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ. ಅದಕ್ಕೇ ಏನು ಹೇಳೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಸುಮ್ಮನೆ ಇದ್ದೀನಿ. ಸಡನ್ನಾಗಿ ಹೋಗಿ ಏನು ಕೇಳೋದು ಬೇಡ, ಗಲಾಟೆ ಮಾಡೋದು ಬೇಡ ಅಂತ. ನನಗೆ ಸಿಕ್ಕಾಕೊಂಡಾಗ ನಾನು ಮಾತಾಡ್ತೀನಿ. ನನಗೂ ವಿಷಯ ಗೊತ್ತಾಗುತ್ತೆ. ನಮ್ಮಮ್ಮ ಹೇಳ್ತು, ಮುಂಚೆ ಎಲ್ಲ ಗೊತ್ತಿರಲಿಲ್ಲ. ಹೇಳ್ದೆ, ಅವನ್ನ ಚೆನ್ನಾಗಿ ಗ್ರಾಚಾರ ಬಿಡಿಸಿ ಮನೆ ಕಳಿಸ್ತೀನಿ, ಸುಮ್ಮನಿರು. ಅವಳಿಗೂ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತೆ. ಅವಳಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಮನೆಯಿಂದ ಆಚೆಗೆ ಕಳಿಸ್ತೀನಿ ಅವಳನ್ನ. ಹ್ಞೂನಣ್ಣ, ಅಬ್ಸರ್ವ್ ಮಾಡಿ ಹೊರ ಕೇಳಿ. ಅಣ್ಣ, ನಿನ್ನ ಹೆಂಡ್ತಿ ಅಂತ ಉದ್ಧಾರ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳು. ಸರ್ವನಾಶ ಆಗೋಗ್ತಾಳೆ ನಿನ್ನ ಹೆಂಡ್ತಿ. ನನಗೆ ಎಷ್ಟು ಮೋಸ ಮಾಡಿದ್ದಾಳೆ, ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತಂದರೆ ನಿಜವಾಗ್ಲೂ ನಾನು ತುಂಬ ಕಣ್ಣೀರು ಹಾಕಿದ್ದೀನಿ. ಅವಳ ಸಲುವಾಗಿ ನನ್ನ ಗಂಡ ಜಗಳ ಮಾಡಿಕೊಂಡು ನನ್ನ ಜೊತೆ ಹೆಂಗೆ ಜಗಳ ಮಾಡ್ಕೊಂಡು ನನ್ನೇ ಬಿಟ್ಟೋದ ಅಂತಂದರೆ ನನಗೆ ಎಷ್ಟು ಬೇಜಾರಾಗಲ್ಲಣ್ಣ. ನಿನ್ನ ಹೆಂಡ್ತಿ ಅಂತ ಉದ್ಧಾರ ಆಗಲ್ಲ ನೋಡು, ಸರ್ವನಾಶ ಆಗೋಗ್ತಾಳೆ. ಹಿಂಗೆ ರೀತಿ ಮಾಡಿದವಳು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಾನಂತೂ ಚೆನ್ನಾಗಿ ಬೈಕೊಳ್ತಾ ಇದ್ದೀನಿ. ಅದಕ್ಕೆ ನಿನ್ನ ಫೋನ್ ನಂಬರೆಲ್ಲ ಇಸ್ಕೊಂಡು ನಿಮ್ಮ ಊರಲ್ಲೆಲ್ಲ ಬಂದು ನಿನ್ನ ನಂಬರ್ ಇಸ್ಕೊಂಡೆ ಅಣ್ಣ. ನಿನ್ನ ನಂಬರ್ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಾ ಇದ್ದೆ. ನಾನು ಬಂದು ಅಲ್ಲೇ ಜಗಳ ಮಾಡಿ ಎಲ್ಲ ಅವಳು ಮರ್ಯಾದೆ ತೆಗೆದು ಬಂದಿದ್ದೀನಿ. ಮರ್ಯಾದೆ ತೆಗೆದು ಬಂದ ಮೇಲೂ ಈ ರೀತಿ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳು ಸುಮಾರದವಳು ಅಲ್ಲ ಅಣ್ಣ ನಿನ್ನ ಹೆಂಡ್ತಿ. ಅವಳು ಇಲ್ಲೋಡು ನಿನ್ನೆ ಮಾರ್ಕೊಬಿಡ್ತಾಳೆ ಅವಳು ಅಂಥವಳು. ನೀನು ಎಚ್ಚರಿಕೆ ತಗೊಂಡು ಅವಳ ಹತ್ರ ಹೆಂಗಿರಬೇಕು ಹಂಗಿದ್ರೆ ಒಂದೋಯ್ತು. ಇಲ್ಲ ಅಂತಂದರೆ ನಿನ್ನ ಮಾರೋದಂತೂ ಅವಳು ತಪ್ಪಿದ್ದಲ್ಲ.
ಸರಿ ಆಯ್ತು ಬಿಡಮ್ಮ, ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂಬುದು ಗೊತ್ತೈತೆ. ಈಗ ಹೋಗ್ತೀನಿ, ಈಗ ಹೋಗಿ ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿಬಿಟ್ಟು ನಾನು ಎಲ್ಲನ ತಿಳ್ಕೊಂಡು ನಾನೆಲ್ಲ ಹೆಂಗೆ ಕೇಳ್ಬೇಕು ಹಂಗೆ ಮಾಡ್ತೀನಿ. ಸುಮ್ಮನಿರಮ್ಮ, ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಜೀವನ ಚೆನ್ನಾಗಾಗುತ್ತೆ, ನಿನ್ನ ಜೀವನ ಚೆನ್ನಾಗಾಗೋ ಥರ ನಾನು ಮಾಡ್ತೀನಿ. ನಿನ್ನ ಹತ್ರನೇ ಬರಬೇಕು ಅವನು. ಇಲ್ಲಿ ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡವನಲ್ಲ, ಅವ್ನು ನಿನ್ನ ಹತ್ರನೇ ಬರ್ಬೇಕು, ಹಂಗೆ ಮಾಡ್ತೀನಿ. ಸುಮ್ಮನಿರಮ್ಮ. ಇವಾಗ ನನ್ನ ತಂಗಿ ಅಂತ ತಿಳ್ಕೊತೀನಿ. ನೀಗಳಪ್ಪ ಎಷ್ಟು ಬೇಜಾರಾಗುತ್ತೆ ನೋಡಪ್ಪ ಹಿಂಗಾದರೆ ಹೆಂಗೆ ಅಂತೇಳಿ ನನಗೂ ಬೇಜಾರಾಗ್ತೈತೆ. ಪಾಪ ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತೆ ಕಣಮ್ಮ. ಪಾಪ ಎಷ್ಟು ನೊಂದಿದೆಯೋ ಏನೋ. ಅಲ್ಲ, ಯಾರಿಗೇ ಆಗಲಿ ಸಹಿಸ್ಕೊಳಕ್ಕಾಗಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರನ್ನ ಇಟ್ಟು ನೋಡಿದ್ರು ಅದೇ ರೀತಿ ಅನ್ನಿಸ್ತಾ ಇತ್ತು. ಯಾರೇ ಆದರೂ ಸಹಿಸ್ಕೊಳ್ಳೋದಿಲ್ಲ ಕಣಮ್ಮ. ಇವತ್ತು ನನ್ನ ಕೈಲೂ ಈ ವಿಷಯ ಕೇಳಿ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಇವಾಗ ನನಗೂ ಕೇಳ್ಬಿಟ್ಟು ಈ ವಿಷಯನ ನನಗೂ ಇಲ್ಲ, ನನಗೂ ಸಹಿಸ್ಕೊಳಕ್ಕಾಗ್ತಿಲ್ಲ. ಇದೇನಪ್ಪ ಇದು ಅಂತೇಳಿ ಸಿಟ್ಟು ಅವಾಗಿಂದ ಕಂಟ್ರೋಲ್ ಮಾಡಿಕೊಂಡು ಇದ್ದೀನಿ. ಅವರು ರೆಡ್ ಹ್ಯಾಂಡ್ ಸಿಗೇ ಬಿಡಬೇಕು. ನಾನು ಅವ್ರನ್ನ ಬೈಲಿಗೆ ಎಳೆದು ಮರ್ಯಾದೆ ಅಂತ ತೆಗಿತೀನಮ್ಮ. ನೀನು ಬೇಜಾರು ಮಾಡ್ಕೊಬೇಡ, ಆರಾಮಾಗಿರು. ಹೆಂಗಣ ಆರಾಮಾಗಿರೋಕ್ಕಾಗುತ್ತೆ? ಆರಾಮಾಗಿರು ಅಂತಂದರೆ ನನ್ನ ಗಂಡ ಬಿಟ್ಟು ಹೋಗಿ ಬೇರೆ ಒಂದು ಹೆಂಗ್ಸ್ ಜೊತೆ ಇದ್ದಾನೆ ಅಂತಂದರೆ ಯಾವ ಹೆಣ್ಣಿಗೆ ತಾನೇ ಸಹಿಸ್ಕೊಳಕ್ಕಾಗುತ್ತೆ? ಯಾವ ಹೆಣ್ಣು ತಾನೇ ಸಮಾಧಾನ ಮಾಡ್ಕೊಳಕ್ಕಾಗುತ್ತಣ್ಣ? ಅದಕ್ಕೋಸ್ಕರನ ನೋಡು, ನಾವು ದುಡ್ದಿರೋ ದುಡ್ಡೆಲ್ಲ ಇಟ್ಕೊಂಡು ನಿಮಗೆಲ್ಲ ಖರ್ಚು ಮಾಡ್ತಾ ಇದ್ರೆ ಯಾಕಪ್ಪ ಹಿಂಗೆ ಖರ್ಚು ಮಾಡ್ತಾ ಇದ್ದಾರೆ, ಏನಾಯ್ತಪ್ಪ ಅಂತೇಳಿ ನಮ್ಗೆ ಇಷ್ಟು ಬೇಜಾರಾಗುತ್ತೆ ಗೊತ್ತಾ? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಸರಿ ಆಯಿತು, ಬೇಜಾರು ಮಾಡ್ಕೊಬಿಡ್ಬಿಡಮ್ಮ. ಅತ್ಲಾಗೆ ನಾನು ಅವ್ರ ಬುದ್ಧಿ ಏನು ಅಂತ ಹೇಳಿ ತಿಳ್ಕೊಂಡು ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವಳು ನಿಮ್ಮ ಮನೆಯಿಂದ ಆಚೆ ಕಳಿಸಿ ಬೀದಿಗೆ ಬೀಳ್ಬೇಕು ಅವಳು. ಇಂಥ ಕಂತ್ರಿ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ಆ ಮನೇಲಿ, ನಮ್ಮ ಮನೇಲಿ ಒಂದು ಕ್ಷಣ ಅವಳು ನಿಕ್ಕೆಮಲ್ಲ. ಅವಳನ್ನ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತಿ. ಅಲ್ಲ, ಇಂಥ ವಯಸ್ಸಲ್ಲಿ ಈ ರೀತಿ ಮಾಡಿಕೊಂಡು ಇಂಥದ್ದು ಮಾಡಿಕೊಂಡು ಮೆರೆದಾಡು ಅಂತ ಯಾವ ಬೋಳಿ ನನ್ನ ಮಗ ಹೇಳಿದ್ರು, ನನ್ನ ಮಗ ಹೇಳಿದ್ರು. ಸರಿ ಆಯ್ತಣ್ಣ, ಅದೇನು ಮಾಡ್ತೀಯ ಗೊತ್ತಿಲ್ಲ. ಈ ವಿಷಯ ನಿನಗೆ ಹೇಳಿದ್ದೀನಿ ನಾನು. ಏನಾದರೂ ಮಾಡಿ ಹೇಳಿದ್ದೀನಣ್ಣ ಫೋನ್ ಮಾಡಿ. ಪಾಪ ಅವನಿಗೆ ಗೊತ್ತಿರಲಿಲ್ಲ, ಒಳ್ಳೆ ಮನುಷ್ಯ, ದೇವ್ರಂಥ ಮನುಷ್ಯ ಅಂತ ನಿಮ್ಮ ಮೋಸ ಮಾಡ್ತಾ ಇದ್ದಾಳೆ ಅಂದರೆ ಉದ್ಧಾರ ಆಗಲ್ಲ. ಅದಕ್ಕೆ ಎಲ್ಲ ನೋಡಿ ನಾನು ನಮ್ಮಮ್ಮ ಹೇಳೋದು ಕಣಮ್ಮ, ಇವಾಗ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತು ಪಾಪ. ಬಿಡು, ಇನ್ನು ಗೊತ್ತಾಯ್ತಲ್ಲ, ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಅಷ್ಟೇ, ನಾವಣ್ಣ ಇನ್ನು ಬುದ್ಧಿ ಕಲಿಸ್ತಾನೆ. ನಾನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತೀನಿ. ನಾನು ಎಲ್ಲಾದರೂ ಬಂದೇ ಬರ್ತಾನೆ ಮನೆ ಬಾಗಿಲಿಗೆ, ಆವಾಗ ಮಾತಾಡುವಂತ. ಇವಾಗ ಯಾಕೆ ಮಾತಾಡ್ತೀಯ? ಸುಮ್ಮನೆ ಇರು. ಸರಿಯಪ್ಪ, ಆಯ್ತು ಹೇಳು. ಟೀ ಮಾಡ್ತೀನಿ ತಡಿ, ಒಂಥರ ಟೆನ್ಷನ್ ಆದಂಗೆ ಆಗ್ತೈತೆ. ಸ್ವಲ್ಪ ಟೀ ಮಾಡ್ತೀನಿ. ಪಾಪ ಫೋನ್ ಮಾಡಿ. ರೋಜಾ ಕಣಮ್ಮ, ಇಲ್ಲಿ ಬಂದು ನಮ್ಮ ಮನೆಯಾಗ ಸೇರ್ಕೊಂಡು ಇದ್ದಾನಲ್ಲ, ಅವ್ರು ಹೆಂಡ್ತಿ ಫೋನ್ ಮಾಡಿಬಿಟ್ಟು ನನಗೆ ನೋಡಿ ಈ ರೀತಿ ತೊಂದರೆ ಆಗ್ತಾಯಿತ್ತೆ, ನಿನ್ನ ಹೆಂಡ್ತಿ ಈ ರೀತಿ ತೊಂದರೆ ಮಾಡ್ತಾ ಇದ್ದಾಳೆ, ನಾನೊಂದು ಹೆಣ್ಣಾಗಿ ಅವಳೊಂದು ಹೆಣ್ಣಾಗಿ ಈ ರೀತಿ ಮಾಡಬಾರ್ದು, ನನಗೆ ನಾನು ಒಂದು ಹೆಣ್ಣೇನೆ, ನಾನು ಕಣ್ಣೀರು ಹಾಕಿದ್ದ ಅವಳು ಒಳ್ಳೇದಾಗಲ್ಲ ಅಂತ ಹೇಳಿ ಪಾಪ ಹುಡುಗಿ ತುಂಬ ಅಳ್ತಾ ಇತ್ತು. ತುಂಬ ಬೇಜಾರಾಗಿತ್ತು. ಅದಕ್ಕೆ ಬಿಡಮ್ಮ, ನಾನೆಲ್ಲ ನೋಡ್ಕೊಂತೀನಿ, ನನಗೆ ಗೊತ್ತಿರಲಿಲ್ಲ, ಈಗ ಹೋಗ್ತೀನಿ ಎಲ್ಲ ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳಿದೆ. ಕುಕ್ಕಂಡವ್ರೇನಮ್ಮ ಅವು? ಅಲ್ಲೋ ಕುಕ್ಕಂಡವ್ರು. ಹೆಂಗಪ್ಪ ನೋಡಿ, ಮೆಲ್ಲಕ್ಕೆ ಹೋಗು, ಇಲ್ಲಿ ಮನೆಯಿಂದ ಹೋಗು, ಇದ್ರೆ ಅಲ್ಲಿ ಕಾಮ್ದಿಂದೆಲ್ಲ ನಿಂತ್ಕೊಂಡು ಅಬ್ಸರ್ವ್ ಮಾಡು. ನಿಂತ್ಕೋಬೇಕು, ನಿಂತ್ಕೊಂಡು ಕೇಳಿಸ್ಕೊಂಡು ಮಾತಾಡ್ಬೇಕು. ಇಲ್ಲಾಂದರೆ ಹಂಗೆ ಹಿಂಗೆ ಅಂದ್ಬಿಡ್ತಾರೆ. ಬೋಲೆ ಇದ್ದಾರೆ ಇವರು. ಫೋನು ಎಲ್ಲನ ಅದು ಫೋನ್ನಾಗೆಲ್ಲ ರೆಕಾರ್ಡ್ ಮಾಡ್ಕೆ, ಹಂಗಾದ್ರೆ ಎಲ್ಲನ ತೋರಿಸ್ಬೋದು. ತಡಿ ಹೋಗ್ತೀನಿ. ಅಲ್ಲೇ ನಿಂತ್ಕೊಂಡು ಅವ್ರ ಮಧ್ಯೆ ಏನು ನಡೀತೈತೆ ಅಂತ ಕೇಳಿಸ್ಕೊಂತೀನಿ. ನಾನು ಇಂಥದ್ದೆಲ್ಲ ಮಾಡ್ತಾ ಇರಲಿಲ್ಲಪ್ಪ. ಇಂಥದ್ದು ಅನುಮಾನ ಪಡೋದಾಗಲಿ, ಹಿಂಗೆ ಹಿಂದೆಲ್ಲಾದರೂ ನಿಂತ್ಕೊಂಡು ಕೇಳಿಸ್ಕೊಳ್ಳೋದಾಗಲಿ, ಏನು ಮಾತಾಡ್ತಾ ಇದ್ದಾರೆ, ಹೆಂಗೆ ಏನು ಅಂತ ಹೇಳಿ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ನಾನು. ನನ್ನ ಪಾಡಿಗೆ ನಾನು ಇದ್ದವನು ಅಲ್ಲ. ನೋಡಿ, ಇವಾಗ ಈ ರೀತಿ ಕೆಲಸ ಮಾಡ್ತಾ ಇದ್ದಾಳಂದರೆ ಯಾವಾಗ್ಲೂ ನೋಡು ಅದೇ ನೆನಪು ಬರುತ್ತೆ. ಪಾಪ ಹುಡುಗಿ ಫೋನ್ ಮಾಡಿಬಿಟ್ಟು ಕಣ್ಣೀರು ಹಾಕ್ತು ರೋಜಾ. ನನಗೆ ನಾನು ತುಂಬ ಬೇಜಾರಾಯಿತು. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ರಿ. ಅವನು ಮನೆಯಿಂದ ಆಚೆ ಕೇಳಿದು ವಾರ ಹೋಗು ಲೋಪರ್ ನನ್ನ ಮಗನೇ ಅಂತ ಹೇಳಿ ಮರ್ಯಾದೆ ತೆಗೆದು ಇವಳನ್ನೂ ಮನೆಯಿಂದ ವಾರಕ್ಕೆ ಹಾಕ್ತೀನಿ. ವಾರಕ್ಕೆ ಆಗಲಿಲ್ಲ ಅಂದರೆ ಬುದ್ಧಿ ಬರೋದಿಲ್ಲ ಇವ್ರಿಗೆ. ನೋಡಿ, ಎಲ್ಲ ದುಡ್ಡು ನಂತ ಇಸ್ಕೊಂಡು ಈ ರೀತಿ ಮಾಡಿದ್ರೆ ಹಿಂಗೆ ನನಗೇನೋ ತುಂಬ ಬೇಜಾರಾಗ್ತೈತಿ. ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬೋದು ಗೊತ್ತೈತೆ ನನಗೆ. ನೋಡ್ತಾ ಇರಿ, ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.